ಗ್ಯಾಸ್ಟ್ರಿಕ್ ಯಾಕೆ ಜಾಸ್ತಿ ಆಯ್ತು ಅಂತ ರೀಸನ್ ಇಲ್ಲ ಎಲ್ಲೂ. ನೀವು 10 ವರ್ಷ ಮೆಡಿಸಿನ್ ತೊಗೊಂಡ್ರು ಸ್ಟಮಕ್ ಹೀಟನ್ನು ಕಡಿಮೆ ಮಾಡಲ್ಲ. ನೀವು ಡಾಕ್ಟ್ರ್ ತಗೋಗಿ ಲಕ್ಷ ಖರ್ಚು ಮಾಡಿ ಗ್ಯಾರಂಟಿ ಕೇಳಲ್ಲ. ನಾನು ನಿಮ್ಮ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂಡ್ ಯು ಆರ್ ಆಸ್ಕಿಂಗ್ ಗ್ಯಾರಂಟಿ. ಒಂದು ಹೆಣ್ಣು ಮಗುಗೆ ಮದುವೆ ಆಗ ತಡಿಲೆ ಹಳದಿ ಹಚ್ಕೊತಾರೆ ಅರ್ಶಿನ. ಯಾಕೆ ಗೊತ್ತಾ? ನೋಡಿದ್ದನ್ನು ನಂಬು, ಅನುಭವಿಸಿದ್ದು ನಂಬೇಕು. ಹೊಟ್ಟೆ ಮೋಷನ್ ಸಮಸ್ಯೆಯಿಂದ ತಲೆನೋವು ನನಗೆ ನಿರಂತರವಾಗಿ ಬರ್ತಾ ಇತ್ತು. ಈಗ ಅದೆಲ್ಲನೂ ಫುಲ್ ಫ್ರೀ ಆಗಿದೆ, ನನಗೆ ವಿತೌಟ್ ಮೆಡಿಸಿನ್ ಫ್ರೀ ಆಗಿದೆ. ಇವತ್ತು ನಾನು ಬಸವ ಅಕ್ಯೂ ಅಕಾಡೆಮಿಯಲ್ಲಿ ಕೂತಿದ್ದೀನಿ. ಏನಿದು ಬಸವ ಅಕ್ಯೂ ಅಕಾಡೆಮಿ? ನಾನು ಯಾಕೆ ಈ ಚಿಕಿತ್ಸೆ ಬಗ್ಗೆ ಮಾತನಾಡ್ತಾ ಇದ್ದೀನಿ? ಎಸ್, ಅಲ್ಲೇ ಇರೋದು ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಏನು ಚಿಕಿತ್ಸೆಯನ್ನ ಪಡ್ಕೊಳ್ತೀವಿ, ಈ ಮೆಡಿಸನ್ಸ್ ತಗೊಳ್ಳೋದು, ಶಿರಾಪ್ಗಳನ್ನ ತಗೊಳ್ಳೋವಂಥದ್ದು ಅಥವಾ ಮತ್ತೊಂದು ಬೇರೆ ಬೇರೆ ಏನೇನು ಇರುತ್ತೆ, ಸೊ ಆ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು. ಬಟ್ ಆದರೆ ಅದು ಯಾವುದೂ ಇಲ್ಲದೆ ಕಲರ್ ಥೆರಪಿ ಆ್ಯಂಡ್ ಅಕ್ಯುಪ್ರೆಷರ್ ಅಲ್ಲಿ ಹುಷಾರಾಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಆಶ್ಚರ್ಯ ಆಗ್ತಾ ಇದೆಯಾ? ಬಟ್ ಆದರೆ ಇದು 100ಕ್ಕೆ 100 ಸತ್ಯ. ಇದನ್ನ ನಾನು ಹೇಳೋದಕ್ಕಿಂತ ಈ ಒಂದು ಬಸವ ಅಕ್ಯೂ ಅಕಾಡೆಮಿಯ ಓನರ್ ಆಗಿರುವಂಥ ಡಾಕ್ಟರ್ ಬಸವರಾಜ್ ಅವ್ರು ನನ್ನೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನೀವು ಕೂಡ ಶಾಕ್ ಆಗ್ತೀರಾ ಅವ್ರು ಹೇಳಿದ್ನ ಕೇಳಿಸ್ಬಿಟ್ರೆ, ಯಾಕಂದರೆ ನಾನು ಆಲ್ರೆಡಿ ಶಾಕ್ ಆಗಿಬಿಟ್ಟಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದೀನಿ, ನನಗೂ ಶಾಕ್ ಆಗಿಬಿಟ್ಟಿದೆ ಸರ್. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಈ ರೀತಿಯಾಗಿ ಒಂದು ಚಿಕಿತ್ಸೆ ಇದೆ. ಒಂದು ಕಲರ್ ಥೆರಪಿಲಿ ಕೂಡ ನಾವು ಇಷ್ಟು ಸ್ಟ್ರಾಂಗ್ ಆಗಿ ಅದನ್ನು ಏನು ಮೆಡಿಸಿನ್ ತೊಗೊಳ್ದೆ, ಮೆಡಿಸಿನ್ ತೊಗೊಳೋದು ಒಂದಾದರೆ ಅದು ಹುಷಾರಾಗುತ್ತೋ ಇಲ್ವೋ ಇನ್ನು ಒಂದು ಕಾರಣ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಮೆಡಿಸಿನ್ನ ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವೀಕ್ ಆಗ್ತಾ ಹೋಗ್ತೀವಿ, ಅದು ಕೂಡ ಎಫೆಕ್ಟ್ ಆಗುತ್ತೆ. ಬಟ್ ಆದರೆ ನೀವು ಹೇಳ್ತಾ ಇದ್ದೀರಾ ಯಾವ ಮೆಡಿಸಿನು ಬೇಡ, ಏನು ಬೇಡ, ಕಲರ್ ಥೆರಪಿಲಿ ಅಕ್ಯುಪ್ರೆಷರಲ್ಲಿ ನಾನು ಹುಷಾರು ಮಾಡ್ತೀನಿ, ಅದೇ ನಮ್ಮ ಅಕಾಡೆಮಿ ಅಂತ ಹೇಳ್ತಾ ಇದ್ದೀರಾ. ನಾನು ಕೂಡ ಈಗಾಗಲೇ ನೋಡಿದ್ದೀನಿ, ಸಾವಿರಾರು ಜನ ಬರ್ತಾನೆ ಇದ್ದಾರೆ. ನಿಮಗೂ ಕೂಡ ಫ್ರೀ ಇಲ್ಲ, ಇವಾಗ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ಸೊ ಹೇಳಿ ಸರ್ ನಿಮ್ಮ ಅಕಾಡೆಮಿ ಬಗ್ಗೆ. ಸೊ ಇವತ್ತು ಯುವರ್ ಟುಡೇಸ್ ಜನ್ರೇಷನ್, ಯುವರ್ ಮೇ ಬಿ 2090 ಕಿಡ್. ಸೊ ನಮ್ಗೆ ಡೇ 1ಇಂದ ಹೇಗೆ ಕಲಿಸಿದ್ದಾರೆ ಅಂತಂದ್ರೆಗಿನಾಗಿ ಓನ್ಲಿ ನೋಡಿದ ಮಾತ್ರ ನಂಬು. ಸೈನ್ಸ್ ಸ್ಟೂಡೆಂಟ್. ಸೊ ಈವನ್ ಐ ಆಮ್ BA Electronics, M.Tech Computer Science, PhD in Computer Science. I am also a science student. ಬಟ್ ನಮ್ಮ ಹಿರಿಯರು ಇನ್ನೊಂದು ಹೇಳಿದ್ದಾರೆ, ನೋಡಿದ್ದನ್ನು ನಂಬು, ಅನುಭವಿಸಿದ್ದು ನಂಬಬೇಕು. ಯು ಶುಡ್. ಸೊ ಆ ಅನುಭವನ ನಾವು ಇಲ್ಲಿ ಕೊಡ್ತೀವಿ ಬಸವ ಅಕ್ಯೂ ಅಕಾಡೆಮಿನಲ್ಲಿ. ಫಾರ್ ಎಕ್ಸಾಂಪಲ್, ನಿಮಗೆ ತಲೆನೋವು ಇತ್ತು ಅನ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಕಿರು ಬೆರಳು ಉಗುರು ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಚ್ಚಿ 10-15 ಮಿನಿಟ್ಸ್ಗೆ ಹೆಡೇಕ್ ಕಮ್ಮಿ ಆಗುತ್ತೆ. ಕಡಿಮೆ ಆಯ್ತಾ ನಂಬು, ಇಲ್ಲಾಂದ್ರೆ ಬೇಡ. ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ಇದ್ರೆ ಏನ್ ಮಾಡ್ತೀರಾ? ಮಾತ್ರೆ ತಗೋತೀರಾ, ಕಡಿಮೆ ಆಗುತ್ತೆ. ನಾಳೆ ಮತ್ತೆ ಬರುತ್ತಲ್ಲ, ಮತ್ತೆ ತಗೋತೀರಾ, ಮತ್ತೆ ಬರುತ್ತೆ, ಮತ್ತೆ ತಗೋತೀರಾ. ಎಷ್ಟು ದಿನ ತಗೋತೀರಾ? ನಮ್ಮ ಹತ್ರ ಬಂದವ್ರು ಹೇಳ್ತಾರೆ 5 ವರ್ಷದಿಂದ, 10 ವರ್ಷದಿಂದ, 15 ವರ್ಷದಿಂದ ಮಾತ್ರೆ ತಗೋತೀನಿ ಅಂತ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟು ದಿ ಮೆಡಿಸಿನ್. ಯಾಕಂದ್ರೆ ಇಟ್ ಗಿವ್ಸ್ ಇಮ್ಮಿಡಿಯೇಟ್ ರಿಲೀಫ್, ಗ್ರೇಟ್ ರಿಲೀಫ್. ನಮಗೆ ಆ ರಿಲೀಫ್ ಬೇಕು, ಮೆಡಿಸಿನ್ ಬೇಕು, ಬಟ್ ನಮ್ಗೆ ಕ್ಯೂರು ಬೇಕು. ಸೊ ಗ್ಯಾಸ್ಟ್ರಿಕ್ ಬಂದಾಗ ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್, ಜಠರ ರಸ ಸೆಕ್ರೇಷನ್ ಜಾಸ್ತಿ ಆಗಿರುತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೆ ಪೆಂಟಾಸಿಡ್ ಕೊಡ್ತೀರಾ, ಆಪೋಸಿಟ್ ಆಸಿಡ್. ಬಟ್ ಆ ಗ್ಯಾಸ್ಟ್ರಿಕ್ ಯಾಕೆ ಜಾಸ್ತಿ ಆಯ್ತು ಅಂತ ರೀಸನ್ ಇಲ್ಲ ಎಲ್ಲೂ. ಅಷ್ಟು ಪೇಷನ್ಸ್ ಇಲ್ಲ, ಅಲ್ಲ, ಯಾರಿಗೂ ಅನಲೈಸ್ ಮಾಡಲ್ಲ ಗ್ಯಾಸ್ಟ್ರಿಕ್ ಯಾಕಾಯ್ತು. ಆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ, ಆಯುರ್ವೇದದಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಸ್ಟಮಕ್ ಹೀಟ್ ಇಂದ. ನೀವು 10 ವರ್ಷ ಮೆಡಿಸಿನ್ ತಗೊಂಡ್ರು ಸ್ಟಮಕ್ ಹೀಟನ್ನು ಕಡಿಮೆ ಮಾಡಲ್ಲ. ನೀವೇನ್ ಮಾಡ್ತೀರಾ? ಆ ಆಸಿಡ್ ಮಾತ್ರ ಕಮ್ಮಿ ಮಾಡ್ತೀರಾ. ಸೊ ಇಲ್ಲಿ ಬಸವ ಅಕಾಡೆಮಿನಲ್ಲಿ ನಾವು ಒಂದು ಸಿಂಪ್ಟಮ್ಸ್ ಜೊತೆಗೆ ರೂಟ್ ಕಾಸಿಗೆ ಕೊಡ್ತೀವಿ. ಮೂಲ ಕಾರಣ ಏನು? ಸ್ಟಮಕ್ ಹೀಟ್. ಸೊ ಇದು ದೇಹದ ರಿಫ್ಲೆಕ್ಸ್. ಇದು ತಲೆ ಭಾಗ, ಎದೆ ಭಾಗ, ಇದು ಹೊಟ್ಟೆ, ಇದು ಲಿವರು, ಇದು ಇಂಟೆಸ್ಟೈನ್, ಇವೆರಡು ಕಾಲು, ಇವೆರಡು ಕೈ. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಇದನ್ನ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ, ಅಕ್ಯುಪ್ರೆಷರ್. ಸೊ ಸ್ಟಮಕ್ ರಿಫ್ಲೆಕ್ಸ್ ಇದು. ಸೊ ನಾನೇನ್ ಮಾಡ್ತೀನಿ, ಒಂದು ಸ್ಟಮಕ್ ನ ಕೂಲ್ ಮಾಡಕ್ ಕಲರ್ ಇದೆ, ಅದು ಗ್ರೀನ್ ಕಲರ್. ಕಲರ್ ಅಲ್ಲೇ ಜಸ್ಟ್ ನೀವು ಹಾಕೊಂಡು ನೋಡಿ, 5 ನಿಮಿಷಕ್ಕೆ ಗೊತ್ತಾಗುತ್ತೆ ಸ್ಟಮಕ್ ಕೂಲ್ ಆಗುತ್ತೆ. ಯಾವಾಗ ಸ್ಟಮಕ್ ಕೂಲ್ ಆಯ್ತೋ ಗ್ಯಾಸ್ಟ್ರಿಕ್ ಬರಲ್ಲ, ಮೋಷನ್ ಫ್ರೀ ಆಗುತ್ತೆ. ನಾವ್ ಏನೇನೋ ಮೆಡಿಸಿನ್ ತಗೊಂತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಒಂದ್ ಕಲರ್ ಮೆಡಿಸಿನ್ ವರ್ಕ್. ದೇರ್ ಇಸ್ ಅ ಡಿಫರೆಂಟ್ ಲೇಯರ್ಸ್ ಆಫ್ ಹ್ಯೂಮನ್ ಬಾಡಿ. ಫಸ್ಟ್ ಎನರ್ಜಿ ಲೆವೆಲ್, ಸ್ಟಮಕ್ ಹೀಟ್ ಆಗುತ್ತೆ. ದೆನ್ ಬ್ಲಡ್ ಲೆವೆಲ್ ಅಂದ್ರೆ ಕೆಮಿಕಲ್ ಲೆವೆಲ್. ಸ್ಟಮಕ್ ಹೀಟ್ ಆದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಲೆವೆಲ್, ಅದನ್ನ ಹಾಗೆ ಬಿಟ್ರೆ ಅಲ್ಸರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿಸ್ಟ್ ಆಗ್ಬೋದು. ಫಿಸಿಕಲ್ ಲೆವೆಲ್, ಬ್ಲಡ್ ಲೆವೆಲ್, ಕೆಮಿಕಲ್ ಲೆವೆಲ್, ಅದ್ರ ಮೇಲೆ ಎನರ್ಜಿ ಲೆವೆಲ್.
ನಾನ್ ಟ್ರೀಟ್ಮೆಂಟ್ ಕೊಡ್ತಿರೋದು ಎನರ್ಜಿ ಲೆವೆಲ್. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಇವತ್ತು ಬರೋ ಕಾಯಿಲೆ ಮಾತ್ರ ಅಲ್ಲ, ಮುಂದೆ ಬರೋ ಕಾಯಿಲೆನೂ ನಾವು ವಾಸಿ ಮಾಡ್ಬೋದು. ಸೊ ನೀವು ಇದು ಒಂದ್ ರೀತಿಯಾಗಿ ಪ್ರೆಸೆಂಟ್ ಅನ್ನೋಕ್ಕಿಂತ ಫ್ಯೂಚರ್ ಯೋಚನೆ ಮಾಡ್ಕೊಂಡು ಆ Yes. ಒಂದು ಟ್ರೀಟ್ಮೆಂಟ್. ಅದೇ ತರ ನಿಮ್ಗೆ ಎಸಿಡಿಟಿ ಆಗಿತ್ತು ಅನ್ಕೊಳ್ಳಿ, ಹ್ಮ್ ತಿಂದಿದ್ದು ಜೀರ್ಣ ಆಗ್ತಿಲ್ಲ, ಹ್ಮ್ ಇವಾಗ ಸ್ಟಮಕ್ದು ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ಸ್ಟಮಕ್ ಗುಣ ಏನ್ ಗೊತ್ತಾ, ಏನೇ ಕೊಟ್ರು ಕೆಳಕ್ ತಳ್ಬೇಕು. ಹ್ಮ್ ನೀರ್ ಕುಡಿ, ಊಟ ಮಾಡು, ಕಲ್ತೀನಿ, ಏನೇ ತಿಂದ್ರು ಕೆಳಕ್ ತಳ್ಬೇಕು. ಅದು ಕೆಳಕ್ ಹೋಗದಂಗೆ ಮೇಲಕ್ಕೆ ಬರ್ತಾ ಇದೆ ಅಂದ್ರೆ ಸ್ಟಮಕ್ ವೀಕ್ ಇದೆ ಅಂತ. ಹ್ಮ್ 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 ಸ್ಟಮಕ್ ಅನ್ನು ಸ್ಟ್ರೆಂಥನ್ ಮಾಡ್ಬೇಕಾ, ಹ್ಮ್ ಎರಡೇ ಕಲರ್, ಒಂದು ಯೆಲ್ಲೋ ಒಂದು ಸ್ಕೈ ಬ್ಲೂ. ಫಸ್ಟ್ ಯೆಲ್ಲೋ ಕಲರ್ ರಿಂಗ್ ಹಾಕಿ ಇಲ್ಲಿ, ಹ್ಮ್ ಅದ್ರ ಸುತ್ತ ಸ್ಕೈ ಬ್ಲೂ ಕಲರ್ ಹಾಕಿ. ವಿತಿನ್ 1 week ಅಲ್ಲಿ ಹ್ಮ್ ನಿಮ್ಗೆ ವರ್ಷಾನ್ಗಟ್ಲೆಯಿಂದ ಎಸಿಡಿಟಿ ಮಾಯ ಆಗುತ್ತೆ, ಆಸಿಡ್ ರಿಫ್ಲೆಕ್ಸ್ ಮಾಯ ಆಗುತ್ತೆ. ಗ್ಯಾರಂಟಿ ಕೊಡ್ತೀರಾ? ಗ್ಯಾರಂಟಿ ಏನಿಲ್ಲ, ಇಟ್ಸ್ ಅ ಸೈನ್ಸ್. ಅದನ್ನ ನಾವು ತಿಳ್ಕೊಂಡಿಲ್ಲ ಇನ್ನ. ಇಲ್ಲಿ ಗ್ಯಾರಂಟಿ ಕೊಡೋದಕ್ಕೆ ಯು ಆರ್ ನಾಟ್ ಪೇಯಿಂಗ್ ಮಿ ಲ್ಯಾಕ್ಸ್ ಆಫ್ ರುಪೀಸ್. ನೀವು ಡಾಕ್ಟರ್ ತಗೋಗಿ ಲಕ್ಷ ಲಕ್ಷ ಖರ್ಚು ಮಾಡಿ ಗ್ಯಾರಂಟಿ ಕೇಳಲ್ಲ. ನಾನ್ ನಿಮ್ಮ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅಂಡ್ ಯು ಆರ್ ಆಸ್ಕಿಂಗ್ ಗ್ಯಾರಂಟಿ. ಅಂದ್ರೆ ಅದೊಂದು ಇರುತ್ತಲ್ಲ ಸರ್, ಈಗ ಹೇಳ್ತಾರೆ ಮಾಡ್ತೀವಿ ಬಟ್ ಹುಷಾರಾಗತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋದು ಒಂದು ಪ್ರಶ್ನೆ ಗೋ ಬರುತ್ತಲ್ಲ. ಚೆಕ್ ಮೈ ಯೂಟ್ಯೂಬ್ ರಿವ್ಯೂಸ್. ಯೂಟ್ಯೂಬ್ ಅಲ್ಲಿ ಹೋಗಿ, ಫೇಸ್ಬುಕ್ ಅಲ್ಲಿ ಹೋಗಿ, 5 ಲಕ್ಷ ಫಾಲೋವರ್ಸ್ ಇದಾರೆ, ಅವ್ರ ಕಾಮೆಂಟ್ಸ್ ನೋಡಿ. ಗೂಗಲ್ಗೆ ಹೋಗಿ ರಿವ್ಯೂಸ್ ನೋಡಿ, ಕಾಮೆಂಟ್ಸ್ ನೋಡಿ. ಕರ್ನಾಟಕದಲ್ಲಿ 7-8 ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಹತ್ರ, ಅವ್ರ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಸಿ ಐ ಆಮ್ ನಾಟ್ ಟೆಲಿಂಗ್ ಇದು, ಅದು ಹೇಳ್ತಾನಲ್ಲ, 2 ತರ ಸೈನ್ಸ್. ಒಂದು ನೋಡಿದ್ದು ನಂಬೋದು, ಮಾಡರ್ನ್ ಸೈನ್ಸ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡೋ, ಇನ್ನೊಂದು ಅನುಭವಿಸಿ ನಂಬು, ಅನುಭವ ಅದು. ಓಕೆ ಓಕೆ, ಅನುಭವಿಸಿದ್ದು ನಂಬೋದು ಎನರ್ಜಿ ಸೈನ್ಸ್. ಸೊ ಈ ಎನರ್ಜಿ ಸೈನ್ಸ್ ಅಲ್ಲಿ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿ ಎಷ್ಟು ಗೊತ್ತಾ, 10⁻10 Hz. ಕಲರ್ ಫ್ರೀಕ್ವೆನ್ಸಿ ಎಷ್ಟು ಗೊತ್ತಾ, 10⁻14 Hz. ಅಂದ್ರೆ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿಗಿಂತ 1000 ಟೈಮ್ಸ್ ಜಾಸ್ತಿ ಇರುತ್ತೆ. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು, ಇದು ಹಳೆಯದು. ಇದು ಇವಾಗ ನೋಡಿ, ಒಂದ್ ಹೆಣ್ಣು ಮಗುಗೆ ಮದುವೆ ಆಗ ತಡಿಲೆ ಹಳದಿ ಹಚ್ಕೋತಾರೆ, ಅರ್ಶನ. ಯಾಕೆ ಗೊತ್ತಾ, ಅರ್ಶನ ಅಂತಂದ್ರೆ ಏನಾಗಿ ಭೂಮಿ, ಭೂಮಿಗೆ ಏನೇ ವಾಪಸ್ ಹೋಗ್ಬೇಕಂದ್ರೆ ಹಳದಿ ಆಗುತ್ತೆ. ಅಲ್ಲಿ ನೋಡಿ ಹಳದಿ ಆಗಿದೆ ಅಂದ್ರೆ ಎಲೆ ಸತ್ತು ಹೋಗ್ತಿದೆ ಅಂತ. ನಿನ್ ಕಣ್ಣು ಎಲ್ಲೋ ಆಗಿದೆ ಅಂದ್ರೆ ನೀನು ವಾಪಸ್ ಟಿಕೆಟ್ ತಗೋತೀಯ ಅಂತ. ಎನಿಥಿಂಗ್ ಎಲ್ಲೋ ಇಶ್ಯೂ ಭೂಮಿಗೆ ಹೋಗೋದು. ಭೂಮಿ ಗುಣ ಏನು, ಸ್ಟ್ರಾಂಗ್, ಏನೇ ಕೊಟ್ರೆ ಹಿಡಿದುಕೊಳ್ಳುತ್ತೆ. ಅದೇ ತರ ಹೆಣ್ಣು ಮದುವೆ ಆದ್ಮೇಲೆ ಹಳದಿ ಯಾಕೆ ಹಚ್ಚುತ್ತಾರೆ, ಅರ್ಶನ ಯಾಕೆ ಹಚ್ಚುತ್ತಾರೆ ಅಂತಂದ್ರೆ, ಅವಳು ನೆಕ್ಸ್ಟ್ ಮಗು ಏರ್ಬೇಕು, ಗರ್ಭ ಸ್ಟ್ರಾಂಗ್ ಆಗಿರ್ಬೇಕು, 9 ತಿಂಗಳು ಮಗುನ ಹಿಡಿದಿಟ್ಕೋಬೇಕು. ಹಿಡಿದಿಟ್ಕೋಬೇಕಂದ್ರೆ ಭೂತತ್ವ ಬೇಕು, ಪೃಥ್ವಿ ಬೇಕು. ಅದನ್ನ ಕೊಡೋ ಕಲರ್ ಯಾವುದು, ಎಲ್ಲೋ. ಅದು ಗುಣ ಬರುತ್ತೆ. ನೀನ್ ಹೇಳ್ಬೋದು, ನನಗಾಗಿ ಮದುವೆ ಆಗಿ 2 ಮಕ್ಕಳಾಗಿದೆ, ಇವಾಗ ನಾನು ಯಾಕೆ ಹಚ್ಕೊಂಡ್ಲಿ ಎಲ್ಲೋ ಕಲರ್ ಅಂತ. ಎಲ್ಲೋ ದೈಹಿಕವಾಗಿ ನಿಮ್ಮನ್ನ ಓಲ್ಡ್ ಮಾಡುತ್ತಲ್ಲ, ಸ್ಟ್ರೆಂತ್ ಮಾಡುತ್ತಲ್ಲ, ಮಾನಸಿಕವಾಗಿನೂ ಅದೇ ಕೊಡುತ್ತೆ, ಅದೇ ಗುಣ ಬರುತ್ತೆ, ಸ್ಟ್ರಾಂಗ್, ಸ್ಟ್ರೆಂತ್. ಯೆಲ್ಲೋ ಕಲರ್. ನೀ ಯೆಲ್ಲೋ ಕಲರ್ ಹಚ್ಚುತ್ತಾ ಇದ್ರೆ ಗಂಡಂದ್ರೆ ಅಲ್ಲಾಡ್ಸಕ್ ಆಗಲ್ಲ. ಎಮೋಷನಲಿ ದೇ ಕೆನಾಟ್ ಡಾಮಿನೇಟ್. ಫರ್ಮ್ ಆಗಿರ್ತಾಳೆ, ಭೂಮಿ ತರ, ಕಲ್ ತರ. ನಾನು ಹಿಂಗೆ ನಿತ್ಯ ಸಂಸಾರನ ಓರ್ತೀನಿ, ನಾನು ನೋಡ್ಕೋತೀನಿ ಅನ್ನೋ ತರ. ಅದು ಆ ಗುಣ ಅವಳಿಗೆ ಕೊಡ್ಬೇಕಂತ ನಮ್ಮ ಹಿರಿಯರು ಏನ್ ಮಾಡಿದ್ರು ಗೊತ್ತಾ, ಅರ್ಶನ ತಂದ್ರು. ಇದೆಲ್ಲ ನಮಗೆ ರೀಸನ್ ಗೊತ್ತಿಲ್ಲ, ನಾವೇನ್ ಅನ್ಕೊಂಡ್ವಿ ಅಂದ್ರೆ ಅರ್ಶನ ಹಚ್ಚುತ್ತಾರೆ, ನಾವು ಹಚ್ತಾ ಇದೀವಿ ಅನ್ನೋ ತರ ಇತ್ತು. ಒಂದೊಂದು ಕಲರಿಗೂ ಒಂದೊಂದು ಗುಣ ಇದೆ. ಆ ಒಂದು ಕಲರ್ ಏನ್ ಮಾಡುತ್ತೆ ಗೊತ್ತಾ, ನಿಮ್ಮ ವೈಬ್ರೇಷನ್ಸ್ ಚೇಂಜ್ ಮಾಡುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಎಲ್ಲ ನಮ್ಗೆ ಹಳದಿಯಿಂದ ಹಿಡಿದು, ಸೀರೆಯಿಂದ ಹಿಡಿದು, ಚಂದನದಿಂದ ಹಿಡಿದು, ಕುಂಕುಮದಿಂದ ಹಿಡಿದು, ಎಲ್ಲ ಪ್ರತಿಯೊಂದು ಶಾಸ್ತ್ರದಲ್ಲಿ ಏನ್ ಕಲರ್ಸ್ ಯೂಸ್ ಮಾಡ್ತೀವಲ್ಲ, ಆ ಎಲ್ಲಾ ಕಲರ್ಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ನನ್ನ ಪ್ರಕಾರ ಧರ್ಮ ಅಂತಂದ್ರೆ ಹೊಡೆದಾಡಕ್ಕಲ್ಲ ಇರೋದು. ಧರ್ಮ ಅಂದ್ರೆ ನಿನ್ನ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸಮ್ ಏನೇ ತಗೊಳ್ಳಿ, ಎಲ್ಲ ಧರ್ಮ ಹೇಳಿರೋದು ಒಂದೇ. ನೀನು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ಇರಬೇಕು ಅಂದ್ರೆ ನಿನಗೆ ಏನೇನು ಬೇಕು, ಯಾವ ಎನರ್ಜಿ ಬೇಕು, ಅದೇನು ಮೆಡಿಟೇಷನ್ ಮಾಡಿದ್ರೆ ಬರುತ್ತಾ, ಉಪವಾಸ ಮಾಡಿದ್ರೆ ಬರುತ್ತಾ, ನಮಾಜ್ ಮಾಡಿದ್ರೆ ಬರುತ್ತಾ, ಧ್ಯಾನ ಮಾಡಿದ್ರೆ ಬರುತ್ತಾ, ಪೂಜೆ ಮಾಡಿದ್ರೆ ಬರುತ್ತಾ, ಅದೆಲ್ಲದನ್ನ ತಂದ್ರು. ನಾವು ಧರ್ಮ ಇರೋದೇ ಆರೋಗ್ಯಕ್ಕೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ. ಅದನ್ನ ಬಿಟ್ಬಿಟ್ಟಿವಿ, ಡಿಫ್ರೆನ್ಶಿಯೇಟ್ ಮಾಡಕ್ ಯೂಸ್ ಮಾಡಿದ್ವಿ. ನೀನಿದು ನಾನಿದು, ನೀನಿದು ನಾನಿದು. ಸೊ ನೀವು ಯಾವುದೇ ಧರ್ಮನ ಪಾಲನೆ ಮಾಡಿ ಆರೋಗ್ಯವಾಗಿರ್ತೀರ. ಯಾಕಂದ್ರೆ ಧರ್ಮದಲ್ಲಿ, ನಮ್ಮ ರಿಲಿಜನ್ ನಲ್ಲಿ, ನಮ್ಮ ಒಂದು ಸಂಸ್ಕೃತಿನಲ್ಲಿ ಬಣ್ಣಗಳಿದೆ. ಆ ಬಣ್ಣಗಳನ್ನು ನೋಡಿ, ಎಲ್ಲರೂ ಬಿಳಿ ಬಣ್ಣ ಹಾಕೋತಾರೆ. ಬಿಳಿ ಆತ್ಮದ ಸಂಕೇತ. ಯಾರೇ ಬಿಳಿ ಹಾಕೊಂಡ್ರು ಶಾಂತಿ ಇರ್ತೈತೆ, ರಿಲ್ಯಾಕ್ಸ್ ಅಂಡ್ ಎನರ್ಜಿ ಇರ್ತೈತೆ. ಇವಾಗ ನಾನು ನೀನು ಬಣ್ಣದ ಬಟ್ಟೆ ಹಾಕೋತಿರೋದು,
ನಮ್ಮಪ್ಪ ನಮ್ಮ ತಾತನ ನಾನು ಬೇರೆ ಕಲರ್ ಬಟ್ಟೆಲ್ಲೇ ನೋಡಿಲ್ಲ. ಹೌದು, ಬಿಳಿ ಬರೀ ಪಂಚೆ white. ಬಿಳಿ ಶರ್ಟ್. ಓಲ್ ಲೈಫೇ ಬಿಳಿ. ಹ್ಮ್ ಯಾಕೆ ಗೊತ್ತಾ? ಬಿಳಿ ನಿನ್ನ ಸೋಲ್ ಆತ್ಮನ ಸ್ಟ್ರೆಂಥನ್ ಮಾಡುತ್ತೆ. ಹ್ಮ್ ಹ್ಮ್ ಬಾಡಿ ನಡೆಯೋದು ಎದರಿಂದ? ಮೈಂಡಿಂದ. ಮೈಂಡ್ ನಡೆಯೋದು ಎದರಿಂದ? ಸೋಲಿಂದ. ಆ ಸೋಲಿನ ಸ್ಟ್ರೆಂಥನ್ ಮಾಡಕ್ ಏನ್ ಬೇಕು ಅಂತ ನಮ್ಮ ಹಿರಿಯರು ಹುಡುಕಿದ್ರೆ ಅದಕ್ಕೆ ಲಾಜಿಕ್ ಸಿಕ್ಕಿದ್ದೇನಂದ್ರೆ ಸೋಲ್ ಸ್ಟ್ರೆಂಥನ್ ಆಗೋದು ಲೈಟ್ ಇಂದ, ವೈಟ್ ಲೈಟ್ ಇಂದ. ಆ ವೈಟ್ ಹೆಂಗ್ ತರೋದು ಅಂತ ಯೋಚನೆ ಮಾಡಿದ್ರು. ಒಂದು ಬಟ್ಟೆಯಲ್ಲಿ ತಂದ್ರು, ಇನ್ನೊಂದು ವಿಭೂತಿಯಲ್ಲಿ ತಂದ್ರು, ನಾಮದಲ್ಲಿ ತಂದ್ರು. ಹೌದು, ದಟ್ ಈಸ್ ದ ಕಲರ್, ದ ಪವರ್ ಆಫ್ ಕಲರ್. ಹೊಟ್ಟೆ ಮೋಷನ್ ಸಮಸ್ಯೆಯಿಂದ ತಲೆನೋವು ನನಗೆ ನಿರಂತರವಾಗಿ ಬರ್ತಾ ಇತ್ತು. ಈಗ ಅದೆಲ್ಲನೂ ಫುಲ್ ಫ್ರೀ ಆಗಿದೆ ನನಗೆ, ವಿತೌಟ್ ಮೆಡಿಸಿನ್ ಫ್ರೀ ಆಗಿದೆ. ತಲೆನೋವು ಫ್ರೀ ಆಗಿ ಹೋಗಿದೆ, ಹೊಟ್ಟೆ ಸಮಸ್ಯೆ ಕ್ಲಿಯರ್ ಆಗಿದೆ, ಮೋಷನ್ ಸಮಸ್ಯೆ ಕ್ಲಿಯರ್ ಆಗಿದೆ. ಮತ್ತು ಇನ್ನು ಸಣ್ಣ ಪುಟ್ಟದಲ್ಲೇ ಇತ್ತೀಚೆಗೆ ನಾವು ಮೆಡಿಸಿನ್ ತೊಗೊಳೋದೇ ಸುಮಾರು ದಿನ ಆಗುತ್ತೆ. ಮೆಡಿಸಿನ್ ತೊಗೊಳ್ತಾನಿಲ್ಲ ಯಾವುದಕ್ಕೂ ನಾನು. ಚೆನ್ನಾಗಿ ಗುಣ ಆಗಿದೆ. ಬಸವ ಅಕ್ಯೂ ಅಕಾಡೆಮಿಯಿಂದ ಬಸವರಾಜ್ ಸರ್, ನಾನು ಕೆಲಸ ಮಾಡೋ ಕಡೆ ವಿನೋದ್ ಕೆಂಬಾವಿ ಇದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ. ಅವರು ಕೂಡ ಅಲ್ಲೇ ನಾನು ರೆಗ್ಯುಲರ್ ಆಗಿ ಹೋಗೋದು. ಇಲ್ಲಿ ಬೆಂಗಳೂರಿಗೆ ಏನಾದ್ರು ನಮ್ಮ ಬೇರೆ ರಜದ ಮೇಲೆ ಬಂದಿದೆ, ಹಾಗಾಗಿ ನನ್ನ ಫ್ಯಾಮಿಲಿ ತೋರಿಸ್ಬೇಕಿತ್ತು, ಹಂಗಾಗಿ ಇಲ್ಲಿ ಬಂದಿದ್ದೀನಿ.